ಆಗುತ್ತಾ ಇದು. ಬಟ್ ಇವ್ರು ಮಾಡ್ತಾರೆ, ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟಾಗಲ್ಲ, ಅವ್ರ ಹತ್ರ ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಡ್ಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತಿದ್ದೆ ಅಂದರೆ, ನಿಮಗೆ ಗೊತ್ತು, ನಾನು ಇದನ್ನು ಓಪನ್ ಆಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ, ಸೆಟ್ ಮೇಲೂ ಹೀರೋ ಆಗಿದ್ರೆ ಈ ಥರ ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದೊಡ್ಡ ಸಿನಿಮಾನ 114 ದಿನ ಶೂಟಿಂಗ್ ಆಗ್ಬೋದು, 180-60 ಕಾಲ್ಶೀಟ್ ಆಗ್ಬೋದು, ಲೊಕೇಶನ್ಸು 100 ಲೊಕೇಶನ್ಸ್ ಅಂತೀರಾ. ಇದನ್ನ ಮ್ಯಾಜಿಕ್ ಮಾಡಿದ್ರು ಆಗಲ್ಲ ಅಂತ ಅನ್ಸುತ್ತೆ. ಇವತ್ತು CG ಯಲ್ಲೂ ಆ ಥರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು CG ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೊತ್ತು. ಅದೇ ಒಂದು 3 ತಿಂಗಳು 6 ತಿಂಗಳು ಟೈಮ್ ಆಗಬಹುದು. ನೀವು ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದು ಒಂದು ಟ್ರೆಂಡ್ ಸೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಟ್ರೆಂಡ್ ಸೆಟರ್ ಸರ್. ಇದು ಬರೀ ಕನ್ನಡ ಚಿತ್ರರಂಗಕ್ಕಲ್ಲ, ನಾನು ನೋಡ್ತಾ ಇದ್ದೆ ತೆಲುಗು, ತಮಿಳ್, ಮಲಯಾಳಂ ಈ ಥರ ಸರ್. ಇದು ನಿಮ್ಮಿಂದ ಯಾವುದೋ ಮೊನ್ನೆ ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಯಾವುದೋ ಪ್ರಶ್ನೆ ಅವ್ರು ಹೇಳ್ತಿದ್ರು, ಏನೋ 8 ಪಿಸ್ಟನ್ನು, ಏನೇನೋ ಎಷ್ಟು ಹಾರ್ಸ್ ಪವರ್ ಅಂತ. ನಿಮ್ಮ ದೇವರು ಅಷ್ಟು ಹಾರ್ಸ್ ಪವರು, ಅಷ್ಟು ಎನರ್ಜಿ ನಿಮ್ಗೆ ಕೊಟ್ಟೋಣ ಸರ್. ಸತ್ಯ ಹೇಳ್ತೀನಿ ನಾನೊಬ್ಬ. ಯಾಕಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕೂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂದ್ರೆ 6 ತಿಂಗಳು ಬೇಕು ನನಗೆ. ಇವಾಗ ಇದನ್ನ ಕರೆಕ್ಟಾಗಿ ನಿಮಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರ, ಇಷ್ಟು ಲೊಕೇಶನ್ಸ್ಗಳಾಗ್ಬೋದು, ಇಷ್ಟು ಕಾಲ್ಶೀಟ್ ಆಗ್ಬೋದು. ಕಾಲ್ಶೀಟ್ ಆಗುತ್ತೆ ಅಂದರೆ ಆಗುತ್ತೆ, ಅಫ್ಕೋರ್ಸ್. ಕಾಲ್ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಅವ್ರಿಗೆ ಕೆಲಸ ಮಾಡೋದಿಲ್ಲ 24/7. ಅವ್ರನ್ನ ನಾವು ನಿಜವಾಗ್ಲೂ ಹೇಳ್ತೀವಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು. ಆ 24/7 ಕೆಲಸ ಮಾಡಿಕೊಂಡು ಯಾರು ಹೇಳ್ತಾ ಇದ್ವಿ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಶೂಟಿಂಗ್ ಮಾಡ್ತಾ ಇದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ್ಮೇಲೆ, ಕೇಳಿದ್ಮೇಲೆ, ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟ್ ನಿಮ್ಮಿಂದನೇ ಶುರು ಆಗಿದೆ, ಈ ನಿಮ್ಮಿಂದನೇ ಇನ್ನೂ ಹಂಗೆ ಕಂಟಿನ್ಯೂ ಆಗಿದೆ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕ ಜನರಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲಿದ್ದಾರೆ ಸರ್. ದಯವಿಟ್ಟು ಮಾಡಿ. ಈ ಥರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಗೊತ್ತು, ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಅಂಡ್ ಎಕ್ಸಿಬಿಟರ್. ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್, ಇದರಿಂದ ಲಕ್ಷಾಂತರ ಜನ. ಇದನ್ನ ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿ ಆಗಿಲ್ಲ ಸರ್. ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಆಗುತ್ತೆ. ಅದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ
ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು, ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದೆ ಸರ್ ನಾವು OTT ಅಂತೀವಿ. OTT ನಮ್ಮನ್ನು ಪಾಸ್ ತಪ್ಪಂತು ಫಸ್ಟು. ಇವಾಗ ಭೇಟಿನ ಆಚರಿಸೋದು ನಮ್ಮನ್ನು ಡಬ್ಬ ಇಟ್ಕೋಬೇಕು ಸರ್ ನಾವೆಲ್ಲ. ಫಸ್ಟು ಪಾಸ್ ತಪ್ಕೊಂಡು ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡು ನಾವು ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡೋಗೋದು ನಾವು. ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ, ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರ ಸರ್, ಅದನ್ನು ಪ್ರೇಮ ಅವರಾಗಲಿ ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು ಅದೇ ಹೇಳೋದು, ವರ್ಷಕ್ಕೆ ವಿಚಾರ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ. ನಮ್ಮ ಬಾಕ್ಸ್ ಆಫೀಸ್ ಅಂತ ಹೇಳ್ತೀವಿ, ನಮ್ಗೆ ಇರೋದು ಎರಡೇ ಸೋರ್ಸ್, ರೆವೆನ್ಯೂ ಕಲೆಕ್ಟ್ ಮಾಡೋದು ಎರಡೇ ಸೋರ್ಸ್ ನಮಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT ಡೋರ್ ಕ್ಲೋಸ್. ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ, ಕನ್ನಡ ಚಿತ್ರಗಳು ಏನವಾಗಿ 250 ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡಿರ್ತಾರೆ. ಇದು ಬರೀ ಕರ್ನಾಟಕದಲ್ಲಾಗಿದೆ ಶುರುವಾಗಿದೆ ಅಂದ್ಕೊಬೇಡಿ, ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ. ಸಾರಿ ಟು ಸೇ ದಿಸ್, ಎಂಥ ದೊಡ್ಡ ಪಿಕ್ಚರು, ಎಂಥ ದೊಡ್ಡ ಡೈರೆಕ್ಟ್ರು, ಎಂಥ ದೊಡ್ಡ ಹೀರೋ ಚಿತ್ರ ಬಿಡುಗಡೆ ಆಗಿಲ್ಲ. ತೆಲುಗು ಪಿಕ್ಚರ್ ಆಗಿಲ್ವಲ್ಲ, ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ. OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡಿಗೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಎನ್ಕರೇಜ್ ಮಾಡೋವಂಥ ಒಂದು, ಎಲ್ಲರೂ ಹುರಿದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರ. ನಿಜವಾಗ್ಲೂ ಈ ಒಂದು ಟ್ರೆಂಡ್ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ. ಎಲ್ಲರೂ ಆದಷ್ಟು ನಾವಾಗ ಬೇರೆ ನಿರ್ದೇಶಕರ ನಿರ್ಮಾಪಕರನ್ನ ಕರೆದು ಮೊನ್ನೆ ಏನೋ ಚೇಂಬರ್ ಮೀಟಿಂಗ್ ಎಲ್ಲರೂ ತಟ್ಟಿ ಎಬ್ಬಿಸ್ತೀವಿ. ಸೊ ಇದನ್ನ ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರನ ಮಾಡುವಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರನ ಬಿಡುಗಡೆ ಡಿಸೆಂಬರ್ 25 ಆಗ್ತಾ ಇದೆ. ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ, ಕನ್ನಡ ಅನ್ನೋದನ್ನು ಬರಿಬೇಡಿ, ಕನ್ನಡ ಅನ್ನೋದನ್ನು ದಯವಿಟ್ಟು ಬರಿಬೇಡಿ. ಆ ಫ್ಯಾನ್, ಆ ಹೀರೋ, ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಳ್ಳಿ, ಬೇಡನಲ್ಲ. ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ, ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ಅದನ್ನು ಥಿಯೇಟ್ರಲ್ಲೇ ನೋಡಿ. ನನ್ನ ರಿಕ್ವೆಸ್ಟ್ ಇದು, ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗೋ ಅನುಭವ ಬೇರೆ. ಅದು ನಾನು ಇಷ್ಟೊತ್ತೇಳಿ ನಾನು ಲಕ್ಷಾಂತರ ಜನ ಜೀವನ ಮಾಡ್ತಾರೆ, ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿತ್ರರಂಗ ಬೆಳೆಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ನಾನು ಹೇಳೋದು ಒಂದೇ ಮಾತು, ಮಾರ್ಕ್ ಮೈ ವರ್ಡ್, ಮ್ಯಾಪ್ ವಿಲ್ ಮೇಕ್ ಮ್ಯಾಕ್ಸ್ ಕಲೆಕ್ಷನ್ ಅಂತ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. Thank you so much, Anna.